ಹಾಯ್ ಫ್ರೆಂಡ್ಸ್, ಇವತ್ತು ಮನೆಯಲ್ಲಿ ಒಂದು ಎಲಗದ ಮಜ್ಜಿಗೆ ಹುಳಿ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರ್ತದೆ. ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಅದು ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಅದು ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ. ವೆಲ್ಕಮ್ ಟು ಕಾವೇರಿ ಕಿಚನ್. ಈ ಥರ ಬರುತ್ತೆ ಒಂದು ಎಲೆಗೆ. ಕೆಲವರು ನೋಡಿರ್ತಾರೆ, ಕೆಲವರು ನೋಡಿರಂಗಿಲ್ಲ. ಇದು ಸ್ವಲ್ಪ ಮಾರ್ಕೆಟಲ್ಲೇ ಸಿಗುತ್ತೆ. ನಾನು ಮನೇಲಿ ಪಾಟಲ್ಲಿ ಹಾಕ್ಕೊಂಡೀನಿ. ನಾನು ಸುಮಾರು ವರ್ಷದಿಂದ ಬೆಳೆಸ್ತೀನಿ. ಇದು ನನಗೂ ಒಬ್ಬರು ಅಕ್ಕ ಕೊಟ್ಟಿರೋದು. ಇದು ಒಂದು ಎಲೆಗೆ ಒಂದೆರಡು ಕಡ್ಡಿ ಕೊಟ್ಟಿದ್ದು ನಾನು ಪಾಟಲ್ಲಿ ಹಾಕ್ಕೊಂಡಿದ್ದೀನಿ. ನೀವು ಕೂಡ ಎಲ್ಲ ಸಿಕ್ಕರೆ ಹಾಕ್ಕೊಳ್ಳಿ. ಮಕ್ಕಳಿಗೆ ತುಂಬ ಬುದ್ಧಿ ಬರುತ್ತೆ ಅಂತ ಹೇಳ್ತಾರೆ. ಇದೆಲ್ಲ ಮಕ್ಕಳಿಗೆ ಕೊಟ್ಟರೆ ಹಾಲಲ್ಲದೆ ಎಲ್ಲನೂ. ನಾನು ಚಟ್ನಿ, ಸಾಂಬಾರು, ಈ ಥರ ಮಜ್ಜಿಗೆ ಹುಳಿ ಎಲ್ಲನೂ ಮಾಡ್ಕೋತೀನಿ. ನೀವು ನೋಡಲಿ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಕೆಂಪು ಭಾಗ ತಗೊಂಡಿದ್ದೀನಿ. ತೆಂಗಿನಕಾಯಿ ಹಾಕೊತಾ ಇದ್ದೀನಿ. ಅರ್ಧ ಕಪ್ ತೊಗೊಂಡಿದ್ದೀನಿ ನಾನು ಅದು. ಮತ್ತು ಸ್ವಲ್ಪ ಒಂದು 3 ಸ್ಪೂನು ಪುಟಾಣಿ ತೊಗೊಂಡಿದ್ದೀನಿ. ಒಂದು 10 ಬೆಳ್ಳುಳ್ಳಿ ಸುಲಿದು ಇಟ್ಕೊಂಡಿದ್ದೀನಿ, ಅದು ಹಾಕೊತೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಹಾಕೋತಾ ಇದ್ದೀನಿ. 5 ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಸ್ವಲ್ಪ ಇದು ಖಾರ ಇದೆ. ನಾನು ಒಂದು 5 ತೊಗೊಂಡಿನಿ. ಮನೇಲಿ ಚಿಕ್ಕ ಮಕ್ಕಳಿದ್ದು ಅಂದರೆ ನೀವು ಕಡಿಮೆನೇ ಹಾಕ್ಕೊಳ್ಳಿ, 1-2 ಹಾಕ್ಕೊಳ್ಳಿ. ನಾನು 2 ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ. 1 ಸ್ಪೂನು ನಾನು ಒಗ್ಗರಣೆಗೆ ಹಾಕೋತೀನಿ, 1 ಸ್ಪೂನು ಇದಕ್ಕೆ ಹಾಕೋತೀನಿ ರುಬ್ಕೊಳ್ಳೋಕ್ಕೆ. ಈ ಮಜ್ಜಿಗೆ ಹುಳಿಗೆ ಜೀರಿಗೆನೇ ಮೇನು. ಸಣ್ಣ ಸ್ಪೂನ್ಲೆ 1 ಸ್ಪೂನು ಉಪ್ಪು ಹಾಕೊತೀನಿ. 1 ಬಟ್ಲು 1 ಎಲೆಗ ತೊಗೊಂಡಿದ್ದೀನಿ. ನಾನು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇದನ್ನು ಹಾಕೊತೀನಿ. ಮತ್ತು ಅದ್ರ ಬೇರು ಕಡ್ಡಿ ಬರುತ್ತಲ್ಲ, ಆ ಕಡ್ಡಿ ಕೂಡ ನಾನು ಹಾಕೊಂಡು ರುಬ್ಕೊತೀನಿ. ಇದರಲ್ಲಿ ಇರೋದೆಲ್ಲನೂ ತುಂಬ ಶಕ್ತಿ, ತುಂಬ ಆರೋಗ್ಯಕ್ಕೂ ತುಂಬ ಒಳ್ಳೆಯದಿದು. ಮಕ್ಕಳಿಗೆ ಮನೇಲಿ ಮಕ್ಕಳಿದ್ರೆ ಮಕ್ಕಳಿಗೆ ಕುಡಿ ಫ್ರೆಂಡ್ಸ್. ಇದು ಈ ಥರ ಮಾಡಿ ಕೊಡೋದ್ರಿಂದ ಗೊತ್ತಾಗಂಗಿಲ್ಲ. ಹಾಗೆ ಬರೀ ಎಲೆ ಮಾತ್ರ ಕೊಡಕ್ಕೆ ಹೋದ್ರೆ ತಿನ್ನಂಗಿಲ್ಲ ಮಕ್ಕಳು. ಈ ಥರ ಏನೋ ಮಾಡಿಕೊಟ್ರೆ ತಿಂತಾರೆ. ಇವಾಗ ಸ್ವಲ್ಪ ನೀರು ಹಾಕೊತೀನಿ. ಅರ್ಧ ಕಪ್ ನೀರು ಹಾಕೊಂಡಿದ್ದೀನಿ. ಇದನ್ನ ಸಣ್ಣಗೆ ರುಬ್ಕೊಂಬರ್ತೀನಿ ನಾನು. ಇವಾಗ ರುಬ್ಕೊಂಡಿದ್ದೀನಿ ನಾನು. ತುಂಬ ಸಣ್ಣಗೆ ರುಬ್ಕೊಂಡಿದ್ದೀನಿ. ಯಾಕೆ ಬೇರು ಸಮೇತನೇ ಹಾಕಿದ್ದೀನಿ. ಬೇರು ಕೂಡ ಹಾಕಿ ರುಬ್ಕೊಳ್ಳಿ ಫ್ರೆಂಡ್ಸ್. ಇದು ತುಂಬಾ ಚೆನ್ನಾಗಿರ್ತದೆ ಈ ಮಜ್ಜಿಗೆ ಹುಳಿ. ಇವಾಗ ಒಗ್ಗರಣೆ ಹೊಡ್ಕೊಳ್ಳೋಣ. ಒಂದು ಕಡಾಯಿ ಇಟ್ಕೊಂಡಿನಿ ಸ್ಟೀಲ್ದು. ಗ್ಯಾಸ್ ಅಂಟಿಸ್ಕೊತೀನಿ. 1-2 ಸ್ಪೂನು ಎಣ್ಣೆ ಹಾಕ್ಕೊತೀನಿ. 1 ಸ್ಪೂನು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಆವಾಗಲೇ ನಾವು ರುಬ್ಬಕ್ಕೆ 1 ಸ್ಪೂನ್ ಹಾಕ್ಕೊಂಡೀನಿ. ಇದೊಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕರಿಬೇವು ಸೊಪ್ಪು, ಅರ್ಧ ಸ್ಪೂನು ಇಂಗು, ನಾನು ಮಜ್ಜಿಗೆ ಹುಳಿಗೆ 1 ಸೌತೆಕಾಯಿ ತೊಗೊಂಡಿನಿ ಫ್ರೆಂಡ್ಸ್. ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ದಪ್ಪ ಜಾಸ್ತಿ ಬೇಡ, ಈ ಅಳತೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಇದಕ್ಕೆ ಬೆಂಡೆಕಾಯಿ ಕೂಡ ಹಾಕೋಬೋದು, ಇಲ್ಲ ಸೋರೆಕಾಯಿ ಹಾಕೋಬೋದು, ಕುಂಬಳಕಾಯಿ ಹಾಕೋಬೋದು. ನಾನು ಸೌತೆಕಾಯಿ ಮಾಡ್ತಾ ಇದ್ದೀನಿ. ಸೌತೆಕಾಯಿ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ಪು ನೀರು ಹಾಕ್ಕೊತೀನಿ. 1 ಚಿಟಿಕೆ ಉಪ್ಪು ಹಾಕ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಫಸ್ಟಿಗೆ. ಇದು ಮಾತ್ರ 1 ನಿಮಿಷ ಸ್ವಲ್ಪ ಸೌತೆಕಾಯಿ ಬೇಯಬೇಕು. ಬೇಯಿಸ್ಕೊಳಕ್ಕೆ ಬಿಟ್ಕೊತೀನಿ. ಇದು ಸ್ವಲ್ಪ ಮುಚ್ಚಿಡ್ತೀನಿ. ಇವಾಗ ಅದು ಸುಮ್ಮನೆ ಸ್ವಲ್ಪ ಮೆತ್ತಗಾದರೆ ಸಾಕು ಫ್ರೆಂಡ್ಸ್. ಜಾಸ್ತಿ ಮೆತ್ತಗಾಗಿ ಕುದಿಸ್ಕೊಳಕ್ಕೆ ಹೋಗಬೇಡಿ. ಮಜ್ಜಿಗೆ ಹುಳಿ ಚೆನ್ನಾಗಿರಂಗಿಲ್ಲ. ಈ ಸೌತೆಕಾಯಿ ಮಜ್ಜಿಗೆ ಹುಳಿನ ಫಸ್ಟು ಒಂದ್ಸಲ ನಿಮಗೆ ಹಿಂದಿನ ವಿಡಿಯೋದಲ್ಲಿ ಸೋರೆಕಾಯಿ ಮಜ್ಜಿಗೆ ಹುಳಿ ಹಾಕಿದ್ದೆ ನೋಡಿ. ಅದೇ ಥರನೇ ಇದು ಸೇಮು. ನಾನು ಆದರೆ 1 ಎಲೆಗ ಹಾಕೊಂಡು ರುಬ್ಕೊಂಡು ಮಾಡ್ಕೊಂಡಿನಿ. ಅದು ಬೇರೆ ಸಮೇತನೇ ಹಾಕಿದ್ದೀನಿ ಫ್ರೆಂಡ್ಸ್. ನೀವು 1 ಎಲೆಗ ಮಜ್ಜಿಗೆ ಹುಳಿ ಮಾಡಿಬಿಟ್ಟು ಕಮೆಂಟಲ್ಲಿ ಹೇಳಿ ಯಾವ ಥರ ಬಂದಿತ್ತು ಅಂತ. ಇವಾಗ ನೋಡ್ತೀನಿ ಬೆಂದಿದೆ ಅಂತ. 1 ಪೀಸ್ ತೊಗೊಂಡು ಸ್ವಲ್ಪ ಇಷ್ಟಾದರೆ ಸಾಕು ಫ್ರೆಂಡ್ಸ್. ನೋಡಿ, ಮೆತ್ತಗಾದರೆ ಸಾಕು. ಇಷ್ಟು ಬೇಯಿಸ್ಕೊಂಡಿದ್ದೀನಿ. 1 ಚಿಟಿಕೆ ಅರಿಶಿನ ಹಾಕ್ಕೊತಾ ಇದ್ದೀನಿ. ಇದೇನು ರುಬ್ಬಿದೆಯಲ್ಲ ತೆಂಗಿನಕಾಯಿ, 1 ಎಲೆಗ ಜೀರಿಗೆ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಇದನ್ನು ಹಾಕ್ಕೊತೀನಿ. ಇವಾಗ ಒಂದು ಅರ್ಧ ಕಪ್ಪು ಮಿಕ್ಸಿ ಜಾರಿಗೆ ಹಾಕ್ಕೊಂಡೆ ನೀರು ಹಾಕ್ಕೊತೀನಿ. ಉರಿನ ಸಣ್ಣ ಇಟ್ಕೊಳ್ಳಿ. ಅದು ಪುಟಾಣಿ ಹಾಕಿರ್ತೇವಲ್ವ, ಆ ಕಡಲೆಪಪ್ಪು, ಅದು ಗಂಟಾಗುತ್ತೆ. ಜಾಸ್ತಿ ಬೇಯಿಸ್ಕೊಳಕ್ಕೆ ಹೋಗಬೇಡಿ. ನೋಡಿ ಇಷ್ಟು ಬೇಯಿಸ್ಕೊಂಡಿದ್ದೀನಿ. ಇವಾಗ ನಾನು ಗ್ಯಾಸ್ ಆಫ್ ಮಾಡ್ಕೊತೀನಿ.
ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನಾನು ಮೊಸರು ಹಾಕ್ತೀನಿ. ಇವಾಗ ತಣ್ಣಗಾಗಿದೆ. 1 ಕಪ್ ಮೊಸರು ತೊಗೊಂಡು ನಾನು ಕಟ್ಟದು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ನಂದಿನಿ ಮೊಸರು ತೊಗೊಂಡಿದ್ದೀನಿ. ನೀವು ಮನೆಯಲ್ಲಿ ಹೆಪ್ಪು ಹಾಕೋದು ಮೊಸರು ಇದ್ರೂ ತೊಗೋಬೋದು. ಇವಾಗ ಇನ್ನೊಂದು ಕಪ್ಪು ನೀರು ಹಾಕೋತೀನಿ ಅದಕ್ಕೆ. ನಿಮ್ಮ ಮನೇಲಿ ಜನ ನೋಡಿಕೊಂಡು ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್. ಎಷ್ಟು ಜನ ಇರ್ತಾರೆ ಅಷ್ಟು ತೊಗೊಂಡು. ನಾನು ಒಂದೇ ಸೌತೆಕಾಯಿ ತೊಗೊಂಡಿದ್ದೀನಿ. ನಮ್ಮ ಮನೇಲಿ 4 ಜನಕ್ಕೆ ಮಾತ್ರ ಮಾಡ್ತಾಯಿದ್ದೀನಿ ನಾನು. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅಷ್ಟು ಮಾಡ್ಕೊಳ್ಳಿ. ಭಾಳ ನೀರಾಗಿ ಮಾಡ್ಕೋಬೇಡಿ, ತಿಳುವಾಗಿ ಮಾಡ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪ ಮಂದ ಇರಬೇಕು ನೋಡಿ. ಇಷ್ಟಿದ್ರೆ ಸಾಕು. ಇವಾಗ ಒಂದು ಸರ್ವಿನ ಬೌಲಿಗೆ ಹಾಕೋತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಒಂದೆಲಗ ಮಜ್ಜಿಗೆ ಹುಳಿ ಹೇಗೆ ಮಾಡೋದು ಅಂತ. ನಾನು ಅದ್ರ ಜೊತೆ ಅನ್ನ ಮಾಡ್ಕೊಂಡಿದ್ದೀನಿ. ನೀವು ಮುದ್ದೆ, ಚಪಾತಿ, ರೊಟ್ಟಿ ಕೂಡ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರ್ತದೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ.